ಈ ಇದು ನಮ್ಮ ಆಳು ಅನ್ನೋ ಒಂದು ಸಿನಿಮಾದಲ್ಲಿ ಅಂದರೆ ಅವ್ರ ಗುರು ಕೂಡ 2 ಪಿಕ್ಚರಲ್ಲಿ ಮಾಡಿದರು. ಒಂದು ವೇದಂ ಪುದಿದು ಅಲೆಗಳು ಒಯ್ಯುವುದಿಲ್ಲ, ಅಂದರೆ ಈ ಜಾತಿ ಬಗ್ಗೆನೇ. ಅದೇ ಥರ ಶಿಷ್ಯನೂ ಮಾಡಬೇಕು ಅಂತ ಇವರು ಇದು ನಮ್ಮ ಆಳು ಅನ್ನೋ ಚಿತ್ರದಲ್ಲಿ ಆ ಪ್ರಯತ್ನ ಮಾಡಿದ್ದಾರೆ. ಬಟ್ ಪ್ರಯತ್ನ ಮಾಡಿಬಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ಜಾತಿ ಬಗ್ಗೆ ಇವತ್ತು ಏನೇ ಮಾತಾಡಿದ್ರು ಇದು ಒಂದು ಸೆನ್ಸಿಟಿವ್ ಇಶ್ಯೂ. ಅಂದರೆ ಪ್ರಪಂಚದಲ್ಲಿ ನಾನು ಒಂದು ನನ್ನದೇ ಆದ ಒಂದು ಟಾರ್ಚ್ ಬೆಳಕು ಕೊಡ್ತೀನಿ ಅಂದರೆ ಯಾರೂ ಒಪ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ನನ್ನದೇ ಆದ ಒಂದು ಮೇಣದ ಬತ್ತಿ ದೀಪ ಹತ್ತಿಸ್ತೀನಿ ಅಂತ ನಾನು ಹೇಳ್ತೀನಿ ಅಂತ ಒಂದು ಇಂಟ್ರಡಕ್ಷನಲ್ಲಿ ಕೊಟ್ಟಿದ್ದಾರೆ. ನಂದೇ ಒಂದು ಮೇಣದ ದೀಪಿ, ಪ್ರಪಂಚದ ಬೆಳಕಲ್ಲಿ ನಂದು ಒಂದು ಮೇಣದ ದೀಪ ಅಂತ ಹೇಳಿದ್ದಾರೆ. ಅಂದರೆ ಈ ಥರ ಪ್ರತಿಯೊಬ್ಬರು ಸೇರಿದ್ರೆ ನಮ್ಮ ಇಂಡಿಯಾನ ಬದಲಾಯಿಸ್ಬೋದು, ಈ ಒಂದು ಕೆಟ್ಟ ಪದ್ಧತಿನ ಹೊರಗೆ ತರ್ಬೋದು ಅನ್ನೋದನ್ನು ಆ ಚಿತ್ರದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಥರ ಅವರು ಭಾಳಷ್ಟು ಸಿನಿಮಾಗಳು, ಅದರಲ್ಲೂ ಈ ಸೂರಲ್ಲಾದ ಚಿತ್ರಗಳು ಮೊದಲನೇ ಪಿಕ್ಚರ್ ಯಾವಾಗ ಇವ್ರು ಮಾಡಿದ್ರು, ಈ ಚಿತ್ರದಲ್ಲಿ ಈ ಸಿಂಬಾಲಿಕ್ ಶಾರ್ಟ್ಸ್ ಜಾಸ್ತಿ ಯೂಸ್ ಮಾಡಿದ್ರು. ಅವರು ತುಂಬ ಯೂಸ್ ಮಾಡಿದ್ರು. ಅವಾಗಲೇ ಇವ್ರು ಏನು ಅನ್ನೋದು ಆಗಿನ ಕಾಲದಲ್ಲಿ ನೋಡಿದವರೆಲ್ಲ ನಿರ್ಧಾರ ಮಾಡಿಬಿಟ್ರು, ಈತ ಸಾಧಾರಣವಾಗಿ ಬೆಳೆಯಲ್ಲ ಚಿತ್ರರಂಗದಲ್ಲಿ, ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾನೆ ಅನ್ನೋದು ಅವತ್ತೇ ನಿರ್ಧಾರ ಆಗಿತ್ತು. ಯಾಕಂದರೆ ಅವರು ಒಂದೊಂದು ಶಾರ್ಟ್ಸು, ಅವ್ರ ಕತೆ ಹೇಳೋ ರೀತಿ, ಈ ಕೆಲವೊಂದೆಲ್ಲ ಇದು ಹೇಳ್ಬೋದಾ ಅನ್ನೋವಂಥದ್ದೆಲ್ಲ ಬರುತ್ತೆ. ಈಗ ಅದರಲ್ಲಿ ಅಂದರೆ ಒಂದು ಬಡತನ, ಇದೆಲ್ಲ ಅವರ ಜೀವನದಲ್ಲಿ ನೋಡಿದ ಇನ್ಸಿಡೆಂಟ್ಗಳೇ. ಅವ್ರ ಕಥೆಯಾಗಿ ಯಾರೋ ಕೇಳಿದ್ನ ಬರೆದೋದಲ್ಲ. ಅವ್ರು ಯಾವುದೇ ಚಿತ್ರ ತೆಗೀಲಿ, ಅವರ ಜೀವನದಲ್ಲಿ ನೋಡಿದ ಇನ್ಸಿಡೆಂಟ್ನೇ ಕಥೆಯಲ್ಲಿ ಬೆಳೆಸ್ಕೊಂಡು ಹೋಗಿರೋದು. ಅಂದರೆ ಬಡತನದಲ್ಲಿ, ಅಂದರೆ ನಾಯಕ ಬಡತನದಲ್ಲಿ ಯಾವ ಮಟ್ಟಕ್ಕೆ ಊಟಕ್ಕೂ ಕಷ್ಟಪಟ್ಟು ಕೊನೆಗೆ ಜೀವನದಲ್ಲಿ ನ್ಯಾಯ ನೀತಿ ಧರ್ಮದಿಂದ ಬಡವರು ಬಾಳಕ್ಕೆ ಭಾಳ ಕಷ್ಟ ಅಂತ ಬೇರೆ ದಾರಿ ಇಲ್ಲದೆ ಇಡೀ ಫ್ಯಾಮಿಲಿ ಪಾಯ್ಸನ್ ತೊಗೊಂಡು ಸಾಯುತ್ತೆ. ಆದರೆ ಸತ್ತ ಮೇಲೆ ಆ ಕ್ಲೈಮ್ಯಾಕ್ಸಲ್ಲಿ ಹೇಳಿದ್ದಾರೆ, ಇವರು ಸತ್ತ ಮೇಲೆ ಇವ್ರು ನೋಡೋಕ್ಕೆ ಜನಗಳ ಜಾತ್ರೆನೇ ಬರುತ್ತೆ, ಇವ್ರು ಬದುಕಿದಾಗ ಊಟ ಹಾಕೋಕ್ಕೆ ಒಬ್ಬ ಬಂದಿಲ್ಲ, ಅದೇ ಈ ಸಮಾಜ. ಅದರಲ್ಲಿ ಆ ಸಂದೇಶ ಕೊಡ್ತಾರೆ. ಕೊನೆಯಲ್ಲಿ ಸತ್ತ ಮೇಲೆ 100 ಜನ ಬರ್ತಾರೆ, ಯಾಕೆ ಬರ್ತಾರೆ ಗೊತ್ತಿಲ್ಲ. ಆದ್ರೆ ಬದುಕಿದಾಗ ಒಬ್ಬರು ಇವ್ರು ಊಟ ಹಾಕಿದ್ರೆ ಇವತ್ತು ಆ ಕುಟುಂಬ ಸಾಯ್ತಾ ಇತ್ತಾ? ಆ ಥರ ಫಸ್ಟ್ ಫಿಲ್ಮ್ನಲ್ಲಿ ಅವ್ರು ಕೊಟ್ಟು ಮೆಸೇಜ್ ಇದೆಯಲ್ಲ. ಆಮೇಲೆ ಇವರು ಮದುವೆ ಆಗದೇನೆ ಇವರು ಹೀರೋಯಿನ್ ಓಡಾಡೋದನ್ನ ಎಷ್ಟು ಚೆನ್ನಾಗಿ ಅದು ಸಿಂಬಾಲಿಕ್ ತೋರಿಸಿದ್ದಾರೆ ಅಂದರೆ, ಇವರು ಇಬ್ಬರು ಮನೆ ಒಂದೇ ಹೊರಟು ರಸ್ತೆಗೆ ಬರ್ತಾರೆ, ಒಂದೇ ಶಾಟ್, ಇವ್ರು ನಡ್ಕೊಂಡು ಹೋದಾಗ ಮತ್ತೆ ಅಲ್ಲಿ ಝೂಮ್ ಮಾಡ್ತಾರೆ, ಅಲ್ಲಿ ಇದೇನಿದೆ ಮದುವೆ ಆಗದೆ ಗಂಡ ಹೆಂಡತಿ ಥರ ನಡ್ಕೊಂಡು ಹೋಗ್ತಾರೆ ಅಂತ ಮಾತಾಡೋದು, ಡೈಲಾಗ್ ಬರಲ್ಲ, ಅಕ್ಕಪಕ್ಕದವ್ರು ಮಾತಾಡ್ಕೊಳ್ಳೋದು. ಆ ಝೂಮ್ ಔಟ್ ಮಾಡ್ತಾರೆ, ಒಬ್ಬ ಹುಡುಗ ಒಂದು ಆಟದ ಸಾಮಾನು ಡಂಗೂರ ಥರ ಇರುತ್ತೆ, ಅದನ್ನು ತಳ್ಕೊಂಡು ಹೋದ್ರೆ ಡಮ್ಮ 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 ಅಂತ ಹೊಡ್ಕೊಂಡು ಹೋಗುತ್ತೆ. ಅದು ಒಂದೇ ಶಾಟಲ್ಲಿ ಅದನ್ನು ತೋರಿಸ್ತಾರೆ, ಆ ಹುಡುಗ ಅದನ್ನು ಡಂಗೂರ ಹೊಡ್ಕೊಂಡು ಹೋಗ್ತಾನೆ. ಅಂದರೆ ಇಡೀ ಊರೇ ಇವ್ರ ಬಗ್ಗೆ ಡಂಗೂರ ಬಾರಿಸ್ತಾ ಇದೆ. ಆಮೇಲೆ ಇವನು ಫ್ರೆಂಡಿಗೆ ಸಾಲ ಕೇಳಕ್ಕೆ ಹೋಗ್ತಾನೆ, ಅಂದರೆ ಹೀರೋ ಸಾಲ ಕೇಳಕ್ಕೆ ಹೋಗ್ತಾನೆ, ಇವನ ಭಾಗ್ಯರಾಜ್ನ ಸಾಲ ಕೇಳ್ತಾನೆ ಸುಧಾಕರ್, ಇವನು ಬೇರೆಯವ್ರನ್ನೆಲ್ಲ ಸಾಲ ಕೇಳ್ತಾನೆ. ಅವಾಗ ಒಂದು ಎಷ್ಟು ಸಿಂಬಾಲಿಕ್ ಎಕ್ಸಾಂಪಲ್ ಇದೆ ಅಂದರೆ, ಒಂದು ಲೈಟ್ ಕಂಬ ಇದೆ, ಲೈಟ್ ಕಂಬದ ಮೇಲೆ ಒಂದು ಗಾಳಿಪಟ ಸಿಕ್ಕಾಕೊಂಡಿರುತ್ತೆ. ಒಬ್ಬ ಹುಡುಗ ಆ ಗಾಳಿಪಟ ತೆಗಿಯೋಕ್ಕೆ ಮೇಲತ್ತ ಟ್ರೈ ಮಾಡ್ತಾ ಇರ್ತಾನೆ, ಅವನ ಕೈ ಗಾಳಿಪಟ ಸಿಕ್ಕಲ್ಲ. ಇಲ್ಲಿ ಕೆಳಗಡೆ ಇವನು ಎಲ್ಲರನ್ನೂ ಸಾಲ ಕೇಳ್ತಾನೆ, ಇವನಿಗೊಬ್ಬರು ಸಾಲ ಕೊಡಲ್ಲ. ಅದು ಒಂದೇ ಶಾಟಲ್ಲಿ ತೆಗೆದಿದ್ದಾರೆ. ಅವನಿಗೆ ಕೈಗೆ ಗಾಳಿಪಟ ಸಿಕ್ಕಲ್ಲ, ಇವನಿಗೆ ಸಾಲ ಸಿಗಲ್ಲ, ಒಂದೇ ಶಾಟಲ್ಲಿ. ಇದೆಲ್ಲ ಫಸ್ಟ್ ಫಿಲ್ಮ್ನಲ್ಲಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆಮೇಲೆ ಇನ್ನೊಂದು, ಒಂದು ಹೋಟ್ಲಲ್ಲಿ ಗಂಡ ಹೆಂಡತಿ ಬೂಂದಿನ ತಗೊಂಡು ಒಂದೇ ಶಾಟಲ್ಲಿ ತೋರಿಸಿದ್ದಾರೆ. ಬೂಂದಿನ ತಗೊಂಡು ಅಲ್ಲಿ ಹುಡುಗಿ ಬಾಯಿಗೆ ಹಾಕ್ತಾರೆ, ಕೆಳಗೆ ಬಿದ್ದೋಗುತ್ತೆ. ಅವಳು ತಗೊಂಡು ಬೂಂದಿನ ಇವನ್ ಬಾಯಿಗೆ ಹಾಕ್ತಾನೆ, ಕೆಳಗೆ ಬಿದ್ದೋಗುತ್ತೆ. ಅದೇ ಶಾಟ್ ಝೂಮ್ ಮಾಡಿದ್ರೆ ಇಲ್ಲಿ ತೊಟ್ಟಿಯಲ್ಲಿ ತಿಂದಿದ್ದು ಊಟದಲ್ಲೇ ಶೇಖರಿಸ್ಕೊಂಡು ಹುಡುಗರು ತಿಂತಾ ಇರ್ತಾರೆ. ಅಂದರೆ ಊಟಕ್ಕಿಲ್ಲದೆ ಪ್ರಪಂಚ ಹಿಂಗಿದೆ, ಇಲ್ಲಿ ತಿನ್ನೋದ್ರಲ್ಲಿ ಆಟ ಆಡೋವಂಥ ಜನನೂ ಇದ್ದಾರೆ ಒಂದೇ ಶಾಟ್ಸಲ್ಲಿ ಸರ್. ಇದೆಲ್ಲ ಒಂದೇ ಶಾಟಲ್ಲಿ ತೋರಿಸಿದ್ದಾರೆ. ಅಂದರೆ 1979ರಲ್ಲಿ ಒಂದೇ ಶಾಟಲ್ಲಿ ಎಷ್ಟು ವಿಷಯ ಹೇಳ್ಬೋದು ಅನ್ನೋದು ಎಷ್ಟು ಜನ ಯೋಚನೆ ಮಾಡಿ ಅದನ್ನು ನಿರೂಪಿಸೋಕ್ಕೆ ಸಾಧ್ಯ. ಅದಕ್ಕೆ ಭಾಗ್ಯರಾಜ್. ಅದು ನಾನು ಎಷ್ಟು ಇನ್ಸ್ಪಿರೇಷನ್ ಆಗಿಬಿಟ್ಟೆ ಅಂತಂದರೆ,
ಸೊ ಅದು ಡೈರೆಕ್ಷನ್ ಅನ್ನೋದು ನನಗೆ ಅಷ್ಟು ಸಿಂಬಾಲಿಕ್. ನಾನು 79ರಲ್ಲಿ ನೋಡಿದ್ದೆ ಆ ಚಿತ್ರನ. ಇವತ್ತು ಉದಾಹರಣೆಗಳು ಕೊಡ್ತೀನಿ, ಇಷ್ಟು ಉದಾಹರಣೆ ಹೆಂಗೆ ಅಂದರೆ ಮೈಂಡಲ್ಲಿ ರೆಕಾರ್ಡ್ ಆಗಿದೆ ಮರೆಯೋಕ್ಕೆ ಈ ಥರ ಎಷ್ಟು. ಆವಾಗಲ್ಲ ಅಷ್ಟು ಪ್ರಯತ್ನ ಯಾರೂ ಮಾಡೋದವ್ರಿಲ್ಲ ಆ ಟೈಮಲ್ಲಿ. ನಾನು ಹೇಳೋದು ಅವಾಗೆಲ್ಲ ಒಂದು ಪದ್ಧತಿ ಇತ್ತು, ಹೀಗೆ ಮಾಡಿದ್ರೇ ಸಿನಿಮಾ, ಅದು ಹೀಗೆ ಮಾಡಬೇಕು. ತಪ್ಪು ಅಂತ ಗೊತ್ತಿದ್ರೂ ಕೂಡ ನಾವು ಹೀಗೆ ಫಾಲೋ ಮಾಡಬೇಕು, ಯಾಕಂದರೆ ಹಿಂದೆ ಇರೋರು ಈಗ ಮಾಡಿದಾರಲ್ಲ, ನಾವು ಅದನ್ನೇ ಮಾಡಬೇಕು. ಆ ಒಂದು ಚಲಾವಣೆ ಇತ್ತು ಆಗ. ಅದನ್ನು ಎಷ್ಟೋ ವಿಷಯದಲ್ಲಿ ಇವ್ರು ಬದಲಾಯಿಸಿದ್ರು. ನಮ್ಮ ಕೈಯಲ್ಲಿದೆ, ನಾವು ಏನು ಬೇಕಾದ್ರೂ ಚಿತ್ರರಂಗನ ಬದಲಾಯಿಸ್ಬೋದು ಅಂತ. ಬಟ್ ಅದು ಭಾಳ ಕಮ್ಮಿ ಬಡ್ಜೆಟಲ್ಲಿ ಮಾಡಿದ್ರು. ಅವ್ರು ಗೌಂಡಮಣಿಗೆ ನೋಡಿ, ಒಂದು ಡೈಲಾಗ್ ಇದೆ. ಅಂದರೆ ಈ ಕೆಲಸಕ್ಕೆ ಹೋಗದೆ ಇರೋರು, ಈ ಊರು ಸುತ್ತಕೊಂಡು ಅವ್ರಗಳಿಗೆ ನೀವು ಏನು ಒಳ್ಳೇದು ಹೇಳಿ ಏನು ಕೆಟ್ಟದ್ದು ಹೇಳಿ ಅದನ್ನು ಅವ್ರು ತಮಾಷೆಗೆ ತಗೋತಾರೆ. ಯಾಕಂದರೆ ಅವ್ರಿಗೆ ಸಂಪಾದನೆ ಇಲ್ಲ, 3 ಹೊತ್ತು ಊರಿನವ್ರ ಬಗ್ಗೆ ಮಾತಾಡೋದು. ಈ ಕ್ಯಾರೆಕ್ಟರ್ನ ಹೆಂಗೆ ಒಂದೇ ಒಂದು ಸೀನ್ನಲ್ಲಿ ಅವರು ಆ ಪಿಕ್ಚರಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದರೆ, ಆ ಚಂದ್ರಶೇಖರ್ ಆ ಕ್ಯಾರೆಕ್ಟರ್ ಮಾಡಿರೋದು, ಅವನು ಈ ಟೈಲರ್ ಅಂಗಡಿಯಲ್ಲಿ ಬಂದು ಕೂತ್ಕೋತಾನೆ. ಕೂತ್ಕೊಂಡ್ಮೇಲೆ ಗೌಂಡಮಣಿ ಹೇಳ್ತಾನೆ, ಆ ಹುಡುಗ ಹೋಗ್ಬಿಟ್ಟಪ್ಪ ನಿನ್ನೆ ಅಂತ. ಹೋಗ್ಬಿಟ್ಟ ಅಂದರೆ ಸತ್ತೋದ ಅಂತ. ಹೋಗ್ಬಿಟ್ಟ, ಎಷ್ಟು ದುಡ್ಡು ತಗೊಂಡೋದ ಅಂತ ಚಂದ್ರಶೇಖರ ಅಂತ. ಎಷ್ಟು ದುಡ್ಡು ಹೊಡ್ಕೊಂಡೋದ ಮನೆಯಿಂದ ಅಂತ. ಅವನು ಸತ್ತೋಗ್ಬಿಟ್ಟಪ್ಪ ಅಂತ ಹೇಳ್ದ. ಸತ್ತೋಗ್ಬಿಟ್ನ ಅಂದರೆ ಅವನಲ್ಲೂ ಶಾಕ್ ಬರುತ್ತೆ. ಅಂದರೆ ಆ ಒಂದು ಶಾರ್ಟಲ್ಲಿ ಅವನ ಕ್ಯಾರೆಕ್ಟರ್ ಏನು ಅನ್ನೋದು ಅಲ್ಲಿ ಹೇಳ್ತಾನೆ. ಇಲ್ಲಿ ದೃಶ್ಯನೂ ಹೇಳ್ತಾನೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಹೇಳ್ತಾನೆ. ಮತ್ತು ಅದೇ ವಿಷಯನ ಯಾವ್ಯಾವ ಕ್ಯಾರೆಕ್ಟರ್ ಅವರು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದನ್ನು ಒಂದೇ ದೃಶ್ಯದಲ್ಲಿ ಹೇಳ್ತಾರೆ ಅವರು. ಸೊ ಈ ಟೆಕ್ನಾಲಜಿ ಅಬ್ಸರ್ವ್ ಮಾಡಿದ್ರೇ ಗೊತ್ತಾಗುತ್ತೆ ಯಾರು ಭಾಗ್ಯರಾಜ್ ಅಂತ. ಅದಕ್ಕೆ ನಾನು ಫಸ್ಟ್ ಚಿತ್ರಕಥೆ ಅಂತ ಅಂದರೆ ಏನು ಅಂತ. ಈಗ ಯಾರೇ ಒಂದು ಚಿತ್ರಕಥೆ ಮಾಡಲಿ, ಆ ಚಿತ್ರಕಥೆನೇ ನೀವು ಭಾಗ್ಯರಾಜ್ ಕೊಡಿ, ಆ ಚಿತ್ರಕಥೆನೇ ಬೇರೆ ಇರುತ್ತೆ. ಅಲ್ಲಿ ಹೀರೋ ಹೀರೋಯಿನ್ ಇರಲ್ಲ, ಕ್ಯಾರೆಕ್ಟ್ರೇ ಇರುತ್ತೆ. ಅದು ಭಾಗ್ಯರಾಜ್. ಅದಕ್ಕೆ ನಾನು ಯಾಕೆ ಈ ಚಿತ್ರಕಥೆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ ಅಂದರೆ, ಇವತ್ತಿಗೂ ನಾನು ಹೇಳೋದು, ಭಾಗ್ಯರಾಜ್ ಥರ ಚಿತ್ರಕಥೆ ಬರೆಯುವಂಥವ್ರು ನಮ್ಮ ಭಾರತ ದೇಶದಲ್ಲಿ ಇನ್ನೊಬ್ಬ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅದು ಅವರೊಳಗೆ ಅದು ಮುಕ್ತಾಯ ಆಗೋಯ್ತು. ಅದು ಮಾತ್ರ ಅಲ್ಲ, ಡೈರೆಕ್ಷನಲ್ಲೂ ಅವ್ರು ಬೆಳೆದ್ರು ಎಲ್ಲ. ಅಂದರೆ ಅವರಿಗೆ ಒಂದು ಫಿಲ್ಮ್ನ ಲ್ಯಾಬಿಗೆ ಕೊಟ್ಟು ಪ್ರೊಸೆಸ್ ಮಾಡಬೇಕು ಅನ್ನೋದು ವಿಷಯ ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ಮೊದಲನೇ ಚಿತ್ರದಲ್ಲಿ ಬರೀ 3 ಚಿತ್ರ ಅವ್ರು ಅಸ್ಟೆಂಟಾಗಿ ಮಾಡಿದ್ರು. 4ನೇ ಚಿತ್ರನೇ ಅವ್ರು ಡೈರೆಕ್ಷನ್ಗೆ ಇಳಿದ್ಬಿಟ್ರು. ಅಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿಬಿಟ್ರು. ಮತ್ತು ಕಥೆ ಡೈಲಾಗ್ ಇಲ್ಲದೆ ಸ್ಪಾಟಿಗೆ ಬರ್ತಾಯಿದ್ರು. ಸ್ಪಾಟಲ್ಲೇ ಬಟ್ ಮೈಂಡಲ್ಲಿ ಇತ್ತು ಅವರಿಗೆ 3 ಥರ 4 ಥರ ಡೈಲಾಗ್ ಇತ್ತು. ಬಟ್ ಅದು ಯಾವ್ದು ಬೇಕು ಅಂತ ಅಲ್ಲಿ ಸ್ಪಾಟಲ್ಲಿ ಡಿಸೈಡ್ ಮಾಡ್ತಾಯಿದ್ರು. ಅದನ್ನು ಅಚ್ಚುಕಟ್ಟಾಗಿ ಕಮ್ಮಿ ಸಮಯದಲ್ಲಿ ಅದನ್ನು ಎಲ್ಲರಿಗೂ ಪಾತ್ರಧಾರಿಗೂ ಅರ್ಥ ಮಾಡಿಸಿ ಅದನ್ನು ಕರೆಕ್ಟಾಗಿ ಟೇಕಿಂಗ್ ತಗೋತಾಯಿದ್ರು. ಆ ಒಂದು ಟ್ಯಾಲೆಂಟು ಇನ್ನೊಬ್ಬ ನಿರ್ದೇಶಕರಲ್ಲಿ ನಾವು ಈಗಿನ ಕಾಲದಲ್ಲಿ ನೋಡೋಕ್ಕೆ ಸಿಗಲ್ಲ, ಖಂಡಿತ ಸಿಗಲ್ಲ. ಇದು ಏನಂತಾರೆ, ವಿತೌಟ್ ಪ್ರಿಪರೇಷನ್ ಡೂಯಿಂಗ್ ವರ್ಕ್ ಅಂತಾರೆ. ಖಂಡಿತ ಅಲ್ಲ. ಪ್ರಿಪರೇಷನ್ ಈಸ್ ವಿತ್ ಮೈಂಡ್, ನಾಟ್ ಇನ್ ದಿ ಪೇಪರ್. ಇಲ್ಲಿ ಪೇಪರಲ್ಲಿ ಪ್ರಿಪರೇಷನ್ ಇಲ್ಲ, ಮೈಂಡಲ್ಲಿದೆ. ಮೈಂಡಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದು ಆ ಥರ ಪ್ರಿಪರೇಷನ್ನೇ ಭಾಗ್ಯರಾಜ್ ಅವ್ರದ್ದು. ಅದರಿಂದ ಭಾರತರಾಜ್ ಅವರೇ ಅವಾಗ ಇವ್ರದ್ದು ಅವ್ರ ಕೈದಿನ ಡೈರಿ ಮಾಡುವಾಗ ಇವರೇ ಯೋಚನೆ ಮಾಡಿದ್ರಂತೆ, ಅವ್ನು ದೊಡ್ಡ ಡೈರೆಕ್ಟ್ರಾಗಿ ಬೆಳೆದ್ಬಿಟ್ಟಿದ್ದಾನೆ, ಅವನು ಹೇಗೆ ಕರೆಯೋದು ಅಂತ. ಆವಾಗ ಇವ್ರು ಫೋನ್ ಮಾಡಿ, ಬಾಪ ಈ ಥರ ಇದೆ, ನಾನು ಡೇಟ್ಸ್ ತೊಗೊಂಡಿದ್ದೀನಿ, ನೀನು ಕತೆ ಬೇರೆ ಚೆನ್ನಾಗಿಲ್ಲ, ಬೇರೆದು ಮಾಡೋಣ ಅಂತೀಯ. ಸರ್ ನಾನೆಲ್ಲ ಮಾಡ್ತೀನಿ ಅಂತೇಳಿ ಆ ಪಿಕ್ಚರಲ್ಲಿ ಅವರೇ ವಾಲಂಟಿಯರಾಗಿ ನಾನು ಅಸೋಸಿಯೇಟಾಗಿ ಮಾಡ್ತೀನಿ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರಂತೆ, ನಿಂದು ಮುಂದಾನಿ ಮಿಡಿಸಿ ಸೂಪರ್ ಡೂಪರ್ ಇಟ್ಟು, ನೀನು ದೊಡ್ಡ ಡೈರೆಕ್ಟ್ರು ತಮಿಳ್ನಾಡಿಗೆ, ನೀನು ನನ್ನ ಹತ್ರ ಅಸೋಸಿಯೇಟ್ ಮಾಡ್ತೀಯ ಅಂದೆ. ಸರ್ ನೀವು ನನ್ನ ಗುರು ಸರ್, ಯಾವತ್ತಿದ್ರು ನೀವು ನನಗೆ ಗುರುನೇ, ನಾನು ನಿಮಗೆ ಶಿಷ್ಯನೇ ಅಂತ. ಸೊ ಆ ಒಂದು ಭಕ್ತಿ ಭಾವನೆ ಅದು ಸಾವಲ್ಲಿ ಕೂಡ ತೋರಿಸಿದ್ರು. ಸಾವಲ್ಲೇ ತೋರಿಸಿದ್ರು. ಯಾಕಂತಂದರೆ ಅವರು ಡೆತ್ ಆದಮೇಲೆ ತುಂಬ ಸ್ಯಾಡ್ ಆಗಿದೆ ನೋಡಿ. ಅವರು ಅಲ್ಲಿ ಇದರಲ್ಲಿ ಭಾರತರಾಜನ ಮಣ್ಣು ಮಾಡುವಾಗ ಆ ದೇಹ ಕೆಳಗಡೆ ಬಿಡೋ ತನಕ ಭಾಗ್ಯರಾಜ್ ನಿಂತಿದ್ರು ಅಲ್ಲಿ ತಲೆ ಹತ್ರ. ಅಲ್ಲಿ ತನಕ ನಿಂತವರು. ಅಂದರೆ ಎಲ್ಲ ವಿಷಯದಲ್ಲೂ ಅವರು ಮುಂದೆ ನಿಂತು ಮಾಡಿದವರು ಅವ್ರಿಗೆ ಎಷ್ಟು ಫೀಲಿಂಗಲ್ಲಿ ಹೋಗಿದ್ದಾರೆ ಅಂದರೆ, ಬಟ್ ಅದನ್ನು ಅವರು ಕ್ಲೋಸ್ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದಾರೆ, ನನಗೆ ಭಾಳ ಕಷ್ಟ ಆಗ್ತಾ ಇದೆ, ನನಗೆ ಅವ್ರು ಹೋಗಿದ್ದು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಭಾಳ ಅವ್ರ ವೇದನೆಯನ್ನು ತೋರಿಸ್ಕೊಂಡಿದ್ದಾರೆ. ಭಾಳ ಜನ ಹೇಳ್ತಾರೆ ಮೇ ಬಿ ಇದೂ ಕಾರಣ ಇರ್ಬೋದು ಅಂತ. ನೋಡಿ, ಅದಕ್ಕೊಂದು ಉದಾಹರಣೆ ಹೇಳ್ತೀನಿ.
ಕನ್ನಡ ಚಿತ್ರದಲ್ಲಿ ನಾಗರಹಾವು ಅನ್ನೋ ಚಿತ್ರದಲ್ಲಿ ಗುರು ಪಾತ್ರನ ಅಶ್ವಥ್ ಮಾಡಿದ್ರು, ಶಿಷ್ಯನ ಪಾತ್ರನ ವಿಷ್ಣುವರ್ಧನ್ ಮಾಡಿದ್ರು. ಅದರಲ್ಲಿ ಅಂದರೆ ಹೀರೋ ಒಂದು ಅಚಾತುರ್ಯದಿಂದ ತನ್ನ ಗುರುನೇ ಸಾಯಕ್ಕೆ ಕಾರಣ ಆಗ್ತಾನೆ. ಕೊನೆಗೆ ಇಂಥ ಗುರುನ ನನ್ನ ಕೈಯಲ್ಲೇ ಸಾಯೋಂಥ ಪರಿಸ್ಥಿತಿ ಬಂದಮೇಲೆ ನಾನು ಇನ್ನು ಬದುಕಬಾರ್ದು ಅಂತ ನಿರ್ಧಾರ ಮಾಡಿ ಅವನ ಜೊತೆಗೆ ನಾಯಕಿನೂ ಸೇರ್ಕೊಂಡು ನಾನು ನಿನ್ನ ಜೊತೆಗೆ ಸಾಯ್ತೀನಿ ಅಂತ ಹೇಳಿ ಸತ್ರು. ಇದು ಚಿತ್ರ, ಇದು ಚಲನಚಿತ್ರ. ನಿಜ ಜೀವನದಲ್ಲಿ ಶಿಷ್ಯ ಫಸ್ಟ್ ಸತ್ರು, 15ನೇ ದಿನಕ್ಕೆ ಗುರು ಸತ್ರು. ಇದು ನಿಜ. ಅದೇ ಥರ ಈ ಭಾಗ್ಯರಾಜ್ ಭಾರತಿರಾಜ್ ಇವರಿಬ್ಬರು ಗುರು ಶಿಷ್ಯ ಸಂಬಂಧ ಪ್ರಾರಂಭದಿಂದ ಸಿನಿಮಾ ರಂಗ ಪ್ರವೇಶದಿಂದ ಹಿಡಿದು ಸಾಯೋ ತನಕ ಅವರು ಒಟ್ಟಿಗೆ ಇದ್ರು ಅನ್ನೋಕ್ಕೆ ಅಲ್ಲಲ್ಲಿ ನಾವು ಉದಾಹರಣೆ ಹೇಳ್ತೀವಿ. ಗಂಡ ಹೆಂಡ್ತಿ, ಕೆಲವೊಬ್ರು ಗಂಡ ಸತ್ತ ಮೇಲೆ ಹೆಂಡ್ತಿ ಸತ್ತೋಗ್ತಾರೆ ಅಂತ. ಆ ಸೋಲ್ ಮೇಟ್ ಅಂತಾರೆ ಅದಕ್ಕೆ. ನಾವು ಕ್ಲಾಸ್ಮೇಟ್ ಕೇಳಿದ್ದೀವಿ, ಸೋಲ್ ಮೇಟ್. ಆ ಸೋಲ್ ಮೇಟ್ ಅನ್ನೋದನ್ನ ಇವ್ರು ಪ್ರೂವ್ ಮಾಡಿದ್ರು. ಇವ್ರ ಕೈಯಲ್ಲಿ ಇರೋಕ್ಕಾಗಲಿಲ್ಲ. ಹಾರ್ಟ್ ಅಟ್ಯಾಕ್ ಇರ್ಬೋದು, ಅದೊಂದು ಕಾರಣ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಇವ್ರ ಕೈಯಲ್ಲಿ ಇರೋಕ್ಕಾಗಲಿಲ್ಲ. ಯಾಕಂದರೆ ಅವರು ತುಂಬ ಜನ ಹತ್ರ ಹೇಳಿದ್ದಾರೆ, ಇವತ್ತು ನನ್ನ ಲೈಫಲ್ಲಿ ಭಾರತಿರಾಜ ಇಲ್ಲ ಅಂದರೆ ಐ ಆಮ್ ಝೀರೋ, ಐ ಆಮ್ ನಿಲ್. ಬಟ್ ಇವತ್ತು ನಾನು ಏನೇ ಜನ ರೆಕಗ್ನೈಸ್ ಮಾಡಿದ್ರು ಅದಕ್ಕೆ ನನ್ನ ಗುರುನೇ ಕಾರಣ. ಗುರು ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ ಅಂತ. ಅದೇ ಶಿಷ್ಯನಿಂದನೇ ಆ ಮೊದಲನೇ ಚಿತ್ರ ಸೂಪರ್ ಹಿಟ್ಗೆ ಒಂದು ಭಾಗ ಕಾರಣ ಆಗಿದ್ರು ಭಾರತಿರಾಜಗೆ. ಅವರು ಕ್ಯಾರೆಕ್ಟರೈಸೇಷನ್ ಮಾಡಿರೋದು ಹೇಳಿದ್ನಲ್ಲ, ಅವರು ಕೊನೆ ಸೀನ್ದು ಸ್ವಲ್ಪ ಅದು ಬೇರೆ ಇತ್ತು ಕಮಲ್ ಹಾಸನ್ದು. ಬಟ್ ಅದನ್ನು ಚೇಂಜ್ ಮಾಡಿದ್ದು ಭಾಗ್ಯರಾಜ್. ಕೊನೆಗೆ ಅವ್ರಿಗೆ ಹೆಂಗೆ ಇಂಡಿಪೆಂಡೆಂಟ್ ಕೊಟ್ಬಿಟ್ರು ಅಂದರೆ, ನೀನು ಏನು ಮಾಡಿದ್ರು ಸರಿನೇ. ಯಾರು ಭಾರತಿರಾಜ ಅವ್ರ ಮೇಲೆ ಅಷ್ಟು ಡಿಪೆಂಡ್ ಆದರು. ಬಟ್ ಅವರ ಜರ್ನಿ, ಲೈಫ್ ಜರ್ನಿ ಇವತ್ತೆಲ್ಲ ನಮ್ಗಳಿಗೆ ಅವ್ರ ಚಿತ್ರ ನೋಡಿ ಬೆಳೆದು ನಮಗೆಲ್ಲ ಇವತ್ತು ಅವ್ರು ಕಳ್ಕೊಂಡಿರೋದು ನಮಗೆ ಭಾಳನೇ ಕಷ್ಟ. ಅದು ನಮ್ಮ ಮನಸ್ಸಲ್ಲಿದೆ. ಅದನ್ನು ನಾವು 4 ಜನ ಹತ್ರ ಹೇಳ್ಕೊಂಡ್ರೂ ಕೂಡ, ಮಾತಾಡಿದ್ರು ಕೂಡ ಅದಕ್ಕೆ ನೋಡೋ ಜನಗಳಿಗೆ ಒಂದು ಹಾಸ್ಯಾಸ್ಪದ. ಯಾಕಂದರೆ ನಿನಗೆ ಯಾವ ರೀತಿಯಲ್ಲಿ ಇವ್ರು ಕನೆಕ್ಟು, ನೀನೇನು ನೋಡಿದ್ಯಾ, ಮಾತಾಡಿದ್ಯಾ, ಇಲ್ಲ ನಿನಗೇನಾದರೂ ರಿಲೇಷನ್ನ, ಇಲ್ಲ ಫ್ರೆಂಡ್ಶಿಪ್ಪಾ, ಏನು ಸಂಬಂಧ ಅಂತಾರೆ. ಅದಕ್ಕೆ ನಾನು ಇದನ್ನು ಎಲ್ಲೂ ಹೊರಗಡೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಮನಸ್ಸಲ್ಲಿದೆ ಭಾವನೆ. ಯಾಕಂತಂದರೆ ನನ್ನ ಯಾರು ಚಿತ್ರರಂಗದಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಅಂದ್ಕೊಂಡ್ರು ಅವ್ರು ಯಾರೂ ಇವತ್ತಿಲ್ಲ. ಬಾಲಚಂದರ್ ಇಲ್ಲ, ಬಾಲು ಮಹೇಂದ್ರ ಇಲ್ಲ, ಮಹೇಂದ್ರನ್ ಇಲ್ಲ, ಭಾರತಿರಾಜ ಇಲ್ಲ, ಭಾಗ್ಯರಾಜ್ ಇಲ್ಲ. ಅಂದರೆ ನಾವು ಜೀವನದ ಒಂದು ಯಾರನ್ನ ಗೋಲಾಗಿ ಇಟ್ಕೊಂಡಿದ್ವೋ ಅವ್ರು ಯಾರೂ ಇವತ್ತು ಜೀವಂತವಾಗಿಲ್ಲ. ಸೊ ಅದರಿಂದ ನಮಗೆ ಸಿನಿಮಾ ಮೇಲೆ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ. ಈಗ ಸಿನಿಮಾ ಮಾಡಬೇಕು ಅನ್ನೋ ಒಂದು ನಂಬಿಕೆ ಮನಸ್ಸು ಖಂಡಿತ ಬರಲ್ಲ. ಯಾಕಂದರೆ ನಾವು ಅದೊಂದು ಮುಗಿದೋಗಿದ್ದ ಅಧ್ಯಾಯ. ಆ ಥರ ಭಾಗ್ಯರಾಜ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ನೀವು ಭಾಗ್ಯರಾಜ್ ಭಾರತಿರಾಜ್ ಸಂಬಂಧದ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಕನ್ನಡದ ನಾಗರಹಾವು ಚಿತ್ರದ ಗುರು ಶಿಷ್ಯರ ಬಗ್ಗೆನೂ ಹೇಳಿದ್ರಿ. ಹೌದು. ಇನ್ನೂ ಒಂದು ಉದಾಹರಣೆ ಇದೆ, ರಾಜ್ಕುಮಾರ್ ಹಾಗೂ ವರದಪ್ಪನವರು. ಹೌದು, ಅಣ್ಣ ತಮ್ಮಂದ್ರಲ್ಲಿ. ಕರೆಕ್ಟ್. ಅದನ್ನ ನಾನು ಮಿಸ್ ಮಾಡಿದೆ. ವರದಪ್ಪನವರು ಹೌದು, ಸಮಾಧಿಯಲ್ಲಿ ರಾಜ್ಕುಮಾರ್ ಹೇಳಿದ್ರಂತೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಬಂದ್ಬಿಡ್ತೀನಿ ಅಂತ. 23 ದಿವಸಕ್ಕೆ. 23 ದಿನ. ಇದನ್ನ ಯಾರೋ ಕೇಳಿದ್ರಂತೆ, ಯಾಕೆ ಈ ಮಾತು ಹೇಳಿದ್ರಿ ಅಂತ. ಮೇ ಬಿ ಪಾರ್ವತಮ್ಮನವರು ಯಾರೋ ಕೇಳಿರ್ಬೇಕು ಅದನ್ನ. ಆ ಸಮಾಧಿಯಲ್ಲಿ ಕೂತ್ಕೊಂಡು ಇನ್ನು ಸ್ವಲ್ಪ ಹಿಂದೆನೇ ನಾನು ಬರ್ತಾ ಇದ್ದೀನಿ ಅಂತ ಏನೋ ಮಾತು ಹೇಳಿದ್ರಂತೆ. ಅವಾಗ ಅವ್ರು ಕೇಳಿದ್ರಂತೆ, ಯಾಕೆ ಈ ಮಾತು ಹೇಳಿದ್ರಿ ಅಂತ. ಅವಾಗ ಅವ್ರಿಗೇನು ರಿಪ್ಲೈ ಮಾಡಲಿಲ್ವಂತೆ. ಹಂಗೆ ಹೇಳಿ ಸ್ವಲ್ಪ ದಿನಕ್ಕೆ ಅವರು ಸತ್ತು. 23 ದಿವಸಕ್ಕೆ ಕರೆಕ್ಟಾಗಿ. ಬಟ್ ಇನ್ನೊಂದು, ಅವ್ರಿಗೆ ಯೋಗ ಸಾಧನೆ ಇತ್ತು. ಅದು ಕೆಲವೊಬ್ರು ಹೇಳ್ತಾರೆ ಅವರಾಗೆ ಪ್ರಾಣ ಬಿಟ್ಟರು ಅಂತಲೂ ಹೇಳ್ತಾರೆ. ಯಾಕಂದರೆ ಆ ಯೋಗದಲ್ಲಿ ಅವರು ನಾಯಕ್ ಅವ್ರು ಹೇಳಿದ್ದಾರೆ, ಅವರು ಗುರು ಅವರಾಗೆ ಇಚ್ಛೆ ಪಟ್ಟು ಬಿಟ್ಟಿದ್ದದು, ಇಚ್ಛಾಮರಣ ಅಂತ ಹೇಳಿದ್ದಾರೆ. ಅದು ಬಟ್ ಆ ಥರ ಇದೊಂದು ಉದಾಹರಣೆ, ಸೋಲ್ಮೇಟ್ಸ್ ಅಂತ. ಸೊ ಇದೆಲ್ಲ ನಾವು ತಿಳ್ಕೊಳ್ಳೋದು ಏನು ನಮ್ಮ ಜೀವನದಲ್ಲಿ ಅಂದರೆ, ಈ ಥರ ಬಾಳ್ಬೇಕು ಅನ್ನೋಕ್ಕೆ ಇವರು ನಮಗೆ ಒಂದು ಉದಾಹರಣೆಯಾಗಿ ಕೊಟ್ಟು ಹೋಗಿದ್ದಾರೆ. ಅದನ್ನು ಅವ್ರ ಪರ್ಸ್ನಲ್ ವಿಚಾರ ನಾವು ಮಾತಾಡೋದು ಬಿಟ್ಟು ಅವ್ರ ಕೆಲಸದ ಬಗ್ಗೆ ಮತ್ತು ಅವರು ಗುರು ಶಿಷ್ಯರ ಸಂಬಂಧ ಬಗ್ಗೆ ನಾವು ಕೇಳಿಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರಲ್ಲಿ 10% ನಾವು ನಮ್ಮ ಜೀವನದಲ್ಲಿ ನಡೆದ್ರೆ ನಮ್ಮ ಜೀವನ ಸಾರ್ಥಕ. ಇದು ಯಾರು ಯಾಕೆ ಯೋಚನೆ ಮಾಡಲ್ಲ.